ನಮಸ್ಕಾರ ಫ್ರೆಂಡ್ಸ್. ಸೊ ಈ ಪಾಸ್ಟ್ 2 to 3 days ಇಂದ ಈ ಸಿಲ್ವರ್ ಗೋಲ್ಡ್ ಕ್ರಾಶ್ ಆಗಿರೋ ನ್ಯೂಸ್ ನ ನೀವು ಅಲ್ಲೇ ಇಲ್ಲಿ ಅಂತ ಎಲ್ಲೋ ಕೇಳಿರ್ತೀರ. ಸೊ ಫಸ್ಟ್ ಈ ಗೋಲ್ಡ್ ಸಿಲ್ವರ್ ಕ್ರಾಶ್ ಆಗೋದಕ್ಕೆ ಏನ್ ರೀಸನ್ಸ್ ಇದಾವೆ ಅದರಿಂದ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಅಕೌಂಟ್ಗೆ ಹೊಸಬ್ರಾಗಿದ್ರೆ ಈ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ ಗಳನ್ನ ಈ ಅಕೌಂಟ್ ಅಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಮೇನ್ಲಿ 3 ರೀಸನ್ಸ್ ಇದಾವೆ ಗೋಲ್ಡ್ ಅಂಡ್ ಸಿಲ್ವರ್ ಸಡನ್ ಆಗಿ ಕ್ರಾಶ್ ಆಗೋದಕ್ಕೆ. ಸೊ ಈ 3 ರೀಸನ್ಸ್ ಅಲ್ಲಿ ಫಸ್ಟ್ ರೀಸನ್ ಏನಂದ್ರೆ, ಫಸ್ಟ್ ಈ ಬಿಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಈ ಮಾರ್ಕೆಟ್ ರ್ಯಾಲಿನ ನೋಡಿ ತಮ್ಮ ಪೊಸಿಷನ್ ಅಲ್ಲಿರೋ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಪ್ರಾಪರ್ ಫಸ್ಟ್ ರೀಸನ್. ಸೊ ಹೈಯೆಸ್ಟ್ ಇನ್ವೆಸ್ಟರ್ಸ್ ಏನ್ ಮಾಡಿದ್ದಾರೆ, ತಮ್ಮ ಪ್ರಾಫಿಟ್ಸ್ ನ ಬುಕ್ ಮಾಡಿದ್ರೆ ಆಸ್ ಯೂಶುವಲ್ ಮಾರ್ಕೆಟ್ ಸಡನ್ ಆಗಿ ಕ್ರಾಶ್ ಆಗುತ್ತೆ. ಓವರ್ ನೈಟ್ ಅಲ್ಲಿ ತಮ್ಮ ಪೊಸಿಷನ್ ಇಂದ ಅವರು ಎಕ್ಸಿಟ್ ಆಗಿದ್ದಾರೆ. ಸೊ ಅಲ್ಲಿಗೆ ಪ್ರಾಫಿಟ್ ಬುಕಿಂಗ್ ಆಗ್ಬಿಡ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ, ಈ ಟ್ರಂಪ್ ಏನಿದ್ದಾರೆ, ಡೊನಾಲ್ಡ್ ಟ್ರಂಪ್ ಕೆವಿನ್ ವಾಶ್ ಅನ್ನೋನ್ನ ಇವನೊಬ್ಬ ಹಾಕಿಶ್ ಗಾಯ್. ಸೊ ಇವ್ರನ್ನ ಏನು ನೆಕ್ಸ್ಟ್ ಫೆಡ್ ಚೇರ್ಮನ್ ಆಗಿ ಒಂದು ನೇಮಕಾತಿ ಮಾಡಕ್ಕೆ ಒಂದು ರೆಕಮೆಂಡೇಶನ್ ಆಗಿ ಒಂದು ಚೂಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಈ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗುವಂತ ಒಂದು ಭಯ ಶುರು ಆಗುತ್ತೆ. ಸೊ ಇದರಿಂದಾನು ಈ ಫಿಯರ್ ಏನಿದೆ, ಭಯ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗುತ್ತೆ ಅಂತ, ಇದರಿಂದಾನು ಮಾರ್ಕೆಟ್ಗೆ ಎಫೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಒಂದು ಸ್ಟ್ರಾಂಗರ್ ಏನು ಡಾಲರ್ ಏನಿದೆ ಡೈಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತಿದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಈ ಗೋಲ್ಡ್ ಸಿಲ್ವರ್ಗೆ ಒಂದು ಅಟ್ರಾಕ್ಟಿವ್ನೆಸ್ ಕಮ್ಮಿ ಆಗಿದೆ. ಸೊ ಆಸ್ ಯೂಶುವಲ್ ಏನು ಡಾಲರ್ ಜಾಸ್ತಿ ಆಗ್ತಿದ್ದಂಗೆ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಸಡನ್ ಆಗಿ ಫಾಲ್ ಆಯ್ತು. ಸೊ ಇವೇನಿದಾವೆ ಟಾಪ್ 3 ರೀಸನ್ಸ್ ಏನು ಸಡನ್ ಆಗಿ ಗೋಲ್ಡ್ ಸಿಲ್ವರ್ ಪ್ರೈಸ್ ಕ್ರಾಶ್ ಆಗೋದಕ್ಕೆ. ಸೊ ಈ ಕ್ರಾಶ್ ಏನಿದೆ ಈ ಡಿಕೆಡ್ ಅಲ್ಲಿ ಒಂದು ದೊಡ್ಡ ಕ್ರಾಶ್ ಅಂತಾನೆ ಹೇಳ್ಬೋದು.